ಪಾರ್ಥಸಾರಥಿ ಸರ್, ನಾವು ಭಾರತವನ್ನ ಬೇರೆ ದೇಶದ ದೃಷ್ಟಿಕೋನದಿಂದ ನೋಡ್ಬೇಕಾದ್ರೆ ನೀವೇ ಹೇಳ್ದಂಗೆ ಜನ, ಪಾಪ್ಯುಲೇಷನ್ನು, ಕಂಪ್ಯೂಟರು, ಟ್ಯಾಲೆಂಟು, ಅವ್ರಾಯ್ತು ಅವ್ರ ಕೆಲಸ ಆಯ್ತು, ದುಡ್ಡು ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಈ ತರದೊಂದು. ಇದಲ್ದೆ ನಮ್ಮ ದೇಶ ಬೇರೆ ದೇಶದವ್ರನ್ನ ಆಕರ್ಷಿಸುವಂತ ಒಂದು ಪ್ರಮುಖ ಅಂಶಗಳು ಅಂತ ನೋಡೋದಾದ್ರೆ ನಮ್ಮ ಊಟ, ಉಪಹಾರದ ಪದ್ಧತಿ, ನಮ್ಮ 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 ಕಲ್ಚರ್, ಸಂಸ್ಕೃತಿ, ಅದರಲ್ಲಿರುವಂತಹ ಡ್ಯಾನ್ಸ್ ಅನ್ನಿ, ಅದು ಸಿಂಗಿಂಗ್ ಅನ್ನಿ, ನಮ್ಮ ಮೂವೀಸ್, ಇದೆಲ್ಲ ನಿಮಗೆ ಹೇಗೆ ಸಹಾಯ ಆಗುತ್ತೆ? ನೀವು ಅಲ್ಲಿ 4-6 ಜನ ಒಂದು ಟೀಮ್ ಕಟ್ಕೊಂಡು ಕೆಲಸ ಮಾಡ್ತಿರ್ತೀರಿ ಒಂದು ದೇಶಕ್ಕೋಸ್ಕರ, ಮತ್ತೊಂದು ದೇಶದಲ್ಲಿ. ಇದೆಲ್ಲ ನಿಮಗೆ ಹೇಗೆ ಸಹಾಯ ಆಗುತ್ತೆ? ಮತ್ತೆ ಇದನ್ನ ನೀವು ಅಲ್ಲಿಂದ ನೋಡಿದಾಗ ಹೇಗೆ ಅನ್ನಿಸ್ತು? ಎಲ್ರಿಗೂ ತಿಳಿದಿರೋ ಥರ ಈ ನಮ್ಮ ಮೂವಿ ಆಗಿರ್ಬೋದು ಅಥವಾ ಡಾನ್ಸು, ಮ್ಯೂಸಿಕ್ಕು, ಈವನ್ ನಮ್ಮ ವೆರೈಟಿ ಇನ್ ಅವರ್ ಫುಡ್ಡು, ಇದೆಲ್ಲನೂ ಏನು ಅಂದರೆ ಸಾಫ್ಟ್ ಪವರ್ ಅಂತ ಅಂದ್ಕೊಳ್ತಾ ಇದ್ವಿ. ಅದಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಇಂಪ್ರೂವ್ ಆಗಿದೆ, ಇದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಯೋಗ. ಇವಾಗ ಇಂಟರ್ನ್ಯಾಷನಲ್ ಯೋಗ ಅಂದರೆ ಯೋಗ ಒಂದು ರೀತಿ ಬರೀ ನಾವು ಇಲ್ಲಿ ಹೇಗೆ ಅಂದ್ಕೊಂಡು ಯೋಗ ಮಾಡ್ತಾ ಇದ್ವಿ ಅದೇ ಯೋಗವಾಗಿ ಉಳಿದಿಲ್ಲ. ಈಗ ಹಾಟ್ ಯೋಗ ಇಂದ ಹಿಡಿದು ಎಲ್ಲ ರೀತಿ ಎಕ್ಸರ್ಸೈಸ್ಗಳು, ಜಿಮ್ಮಿಂದ ಏನೇನು ಮಾಡ್ತಾರೆ ಎಲ್ಲ ಥರದ ಎಕ್ಸರ್ಸೈಸು. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಒಂದೇನು ಅಂದರೆ ಎಲ್ರಿಗೂ ಗೊತ್ತಿರೋದು ಒಂದೀಗ, ಯೋಗ ಅಂದರೆ ಇಂಡಿಯಾಯಿಂದ ಬಂದಿದೆ ಯೋಗ. ಅದು ಎಲ್ರಿಗೂ, ಯಾವುದು ನೀವು ಯಾವ ರಿಲಿಜನ್ ಆಗಿರಲಿ, ಯಾವ ಐಡಿಯಾಲಜಿ ಆಗಿರಲಿ, ಯಾವ ಎಕನಾಮಿಕ್ ಸೆಕ್ಟರ್ದಲ್ಲಿ ನೀವಿರಲಿ, ಆ ಯೋಗ ನಿಮಗೆ ಹೆಲ್ತ್ಗೆ ಒಳ್ಳೆಯದಾಗುತ್ತೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲು, ಒಂದು ಕಾಲದಲ್ಲಿ ಸುಮಾರು ಒಂದು 20-30 ವರ್ಷ ಹಿಂದೆ ತೊಗೊಂಡ್ರೂ ಕೂಡ ನಮ್ಮ ಹಿಂದಿ ಸಿನಿಮಾಗಳು, ಬಾಲಿವುಡ್ ಸಿನಿಮಾಗಳು ಎಷ್ಟು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಸೋವಿಯತ್ ಯೂನಿಯನ್ನಲ್ಲಿ ಈಗಲೂ ಸಹ ನೀವು ಮಾಸ್ಕೋ ಹತ್ರನೋ ಇನ್ನೆಲ್ಲೋ ಹೋಗ್ಬಿಟ್ಟು ನೀವು ಸುಮ್ಮನೆ ಆವಾರ ಹೂ ಅಂದರೆ ಅಲ್ಲಿ ಯಾರಿಗೆ ಏಜ್ ಆಗಿರುತ್ತೆ, ಒಂದು 60-70 ವರ್ಷ ಆಗಿರ್ತಾರಲ್ಲ, ಅವರೆಲ್ಲರೂ ಇಮಿಡಿಯೇಟಾಗಿ ನಿಮ್ಗೆ ಆವಾರ ಹೂ ಅಂತ ಅಂದ್ಬಿಟ್ಟು ಆ ಹಾಡು ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ಲು ಆಫ್ರಿಕಾದಲ್ಲಿ ಹೋದರೆ ಅಲ್ಲೂ ಹಿಂದಿ ಫಿಲ್ಮ್ಗಳು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ, ದೆರ್ ವಾಸ್ ಎ ಟೈಮ್ ಹಿಂದಿ ಫಿಲ್ಮು ಅಂದರೆ ಎಲ್ಲ ಫಿಲ್ಮಲ್ಲೂ, ಇಂಡಿಯನ್ ಫಿಲ್ಮ್ಸಲ್ಲಿ ಹೀರೋ ಮತ್ತು ಹೀರೋಯಿನ್ನು ಒಂದು ಮರದ ಸುತ್ತಾಡ್ತಾರೆ ಹಾಡು ಹೇಳ್ಕೊಂಡು, ಓಕೆ ಅಂತ ಅಂದ್ಕೊಂಡು ಅಲ್ಲಿ ಹಾಡು ಹೇಳ್ಕೊಂಡಿರೋದು, ಸುತ್ತಮುತ್ತ ಹೋಗಿ ಪ್ಲಸ್ ಒಂದು ವಿಲ್ಲನ್ ಇರ್ತಾನೆ, ಈ ಥರ ಅಂದ್ಕೊಳ್ಳೋದು. ಅದು ರೆಗ್ಯುಲರ್ ಅವ್ರ ಫಾರ್ಮ್ಯುಲಾ ಫಿಲ್ಮು ಎಲ್ರಿಗೂ. ಅಂದರೆ ಅದು ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾಯಿತ್ತು ಅಂದರೆ, ಆ ಹಿಂದಿ ಫಿಲ್ಮನ್ನು ನಾವು MBCನಲ್ಲೋ ಇನ್ನೆಲ್ಲೋ ತೋರಿಸ್ತೀವಿ ಅಂದರೆ ಎಷ್ಟು ಜನ ಬರ್ತಾಯಿದ್ರು ಗೊತ್ತಾ. ಈಗಲೂ ಐ ರಿಮೆಂಬರ್ ಆಫ್ರಿಕಾದಲ್ಲಿ ಸೆನೆಗಲಲ್ಲಿ ಒಬ್ಬ ಅಮದು ಬದಿಯಾನ್ ಅಂತ ಅಂದ್ಬಿಟ್ಟು, ಐ ಸ್ಟಿಲ್ ರಿಮೆಂಬರ್ ಇಸ್ ನೇಮ್. ಅವನು ಎಷ್ಟು ಏನು ಸಂಗೀತ ಜ್ಞಾನ ಅಂದರೆ ರೆಗ್ಯುಲರ್ ಆಗಿ ಫಾರ್ಮಲ್ಲಾಗಿ ಏನೂ ಕಲ್ತಿರಲಿಲ್ಲ ಅವರು ಮೊಹಮ್ಮದ್ ರಫೀದು ಸಾಂಗನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ಅಂತಾರೆ ಅವನು. ಕೊನೆಗೆ ಅಲ್ಲಿಂದ ನಾನು ಮುಂಬೈಗೆ ಕಳಿಸಿದ್ರೆ, 3 ದಿವಸಕ್ಕೋಸ್ಕರ ಕಳಿಸಿದ್ರೆ ಅವ್ರನ್ನ 6 ತಿಂಗಳು ಇಟ್ಕೊಂಡ್ರು, ಇಲ್ಲಿಂದ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಅವರು. ನೋಡಿದ್ರೆ ಇಷ್ಟು ದೊಡ್ಡ ಏನು ಡಾರ್ಕ್ ಬ್ಲ್ಯಾಕ್ ಇವನು ದೈತ್ಯಾಕಾರದ ಮನುಷ್ಯ, ಫ್ರೆಂಚ್, ಇಂಗ್ಲೀಷು ಬರಲ್ಲ, ಅವನು ಹಾಡು ಶುರು ಮಾಡ್ತು ಅಂತ ಅಂದರೆ ಎಷ್ಟು ಇದು ಅಂತ. ಸೊ ಭಾರತದ್ದು ಪ್ರಭಾವ ಅಂತ ನೀವು ಬೆಳೆದಿದೆ ಅಂದರೆ, ಎಷ್ಟು ಕಡೆ ಹೋಗಿದೆ ಅಂದರೆ ನಮ್ಮ ಕಲ್ಚರು ಎಲ್ಲಿಗೆ ಹೋಗಲಿ ಕೂಡ ನಿಮಗೆ ಇಂಡಿಯನ್ ಮ್ಯೂಸಿಕ್ಕು, ಇಂಡಿಯನ್ ಡಾನ್ಸು, ಎಲ್ಲಿ ನೀವು ಪ್ರೋಗ್ರಾಮ್ ಹಾಕಿದ್ರು ನೀವು ಬರೀ ಇಂಡಿಯನ್ಸೇ ಬರಬೇಕು ಅಂತಿರಲಿಲ್ಲ, ಎಲ್ಲರೂ ಬಂದು ಎಂಜಾಯ್ ಮಾಡ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ. ನಾವು ಫಾರ್ ಎಕ್ಸಾಂಪಲ್ 1997ನಲ್ಲಿ ನಮ್ಮ 50ನೇ ವರ್ಷದ ನಮ್ಮ ಇಂಡಿಪೆಂಡೆನ್ಸ್ ಡೇ ಮಾಡಿದಾಗ ಬೆಲ್ಜಿಯಮ್ಮಲ್ಲಿ ಅಗೈನ್ ಮಾಡಿದಾಗ, ಕ್ಯಾನ್ ಯು ಬಿಲೀವ್, ಅಲ್ಲಿ ಒಂದು ಪ್ಯಾಲೆ ದ ಬೋಸ್ ಆರ್ಟ್ ಅಂತ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಗುರು ಶಿಷ್ಯ ಪರಂಪರಾ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. 4 ಜನ, ಪಂಡಿತ್ ಜಸರಾಜು, ಹರಿಪ್ರಸಾದ್ ಚೌರಾಸಿಯಾ, ನಮ್ಮ ಗಂಗೂಬಾಯಿ ಹಾನ್ಗಲ್, ಈ ಥರದವ್ರನ್ನ 4 ಜನನ ಕರೆದುಬಿಟ್ಟು ಅಲ್ಲಿ ಅವರ ಶಿಷ್ಯರನ್ನು ಕರೆಸಿ 1 ಗಂಟೆ ಮಾಡೋಣ ಅಂದ್ಬಿಟ್ಟು ನಾವು ಪ್ರೋಗ್ರಾಮ್ ಮಾಡಿದ್ರೆ, ನಾವು ಶುರು ಮಾಡಿದ್ವಿ ಕರೆಕ್ಟಾಗಿ 2 ಗಂಟೆಗೆ, ಬಟ್ ಮುಗ್ದಿದ್ದು ರಾತ್ರಿ 1:30. ಯಾಕೆಂದರೆ ಅಲ್ಲೆಲ್ಲ ಏನು ಇಂಟ್ರೆಸ್ಟ್ ಇಟ್ಕೊಂಡು ಕೇಳ್ತಾರೆ. ಇದೆಲ್ಲ ನಮಗೆ ಏನಂದರೆ ಇದರ ಪ್ರಭಾವಗಳು ಪವರ್ಫುಲ್ ಅಂದರೆ ಎಷ್ಟು ಅಂತಂದರೆ, ಎಲ್ಲಿ ಹೋದ್ರೂ ಕೂಡ ಭಾರತ ಅಂದರೆ ಅದಕ್ಕೊಂದು ಸಂಸ್ಕೃತಿ ಇದೆ, ಅದಕ್ಕೆ ಒಂದು ಕಲ್ಚರ್ ಹೇಗಿದೆ, ಅದನ್ನು ಫಾಲೋ ಮಾಡೋ ಅಂಥ ಕಲ್ಚರು.
ಓಕೆ, ಎಲ್ಲರೂ ಅವರು ಫಾಲೋ ಮಾಡೋಷ್ಟು ಇನ್ಸ್ಪೈರ್ ಮಾಡುತ್ತೆ, ಅಷ್ಟು ಪ್ರೇರಣೆ. ಅಂದು ಅದರಿಂದ ಒಳ್ಳೆಯದಾಗೋ ಥರದ್ದು. ಆ ಥರ ಎಲ್ಲ ದೇಶಗಳಲ್ಲೂ ಅವ್ರವ್ರದ್ದೇ ಒಂದು ರೀತಿ ಸಾಂಸ್ಕೃತಿಕವಾಗಿ ಅವ್ರದ್ದೆಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಏನಂದರೆ ಭಾರತದ್ದೇನು ಅಂದರೆ ಎಲ್ಲ ಕಡೆ ಎಲ್ಲಿ ಹೋದರೂ ಪಸರಿಸಿದೆ, ಎಲ್ಲಿ ಹೋದರೂ ಯಾವುದೇ, ಈಗಂತೂ ನೀವು ಅಮೇರಿಕಾಗೆ ಹೋದರೆ ಯಾವುದೇ ಸ್ಟೇಟ್ಗೆ ಹೋದ್ರೂ ಅಲ್ಲೊಂದು ಭಾರತದ್ದು ಒಂದು ಸಂಘ ಇದ್ದೇ ಇರುತ್ತೆ. ಕನ್ನಡ ಸಂಘಗಳೂ ಇದೆ ಇವಾಗ ಎಲ್ಲ ಸ್ಟೇಟ್ಗಳೂ, ಬಟ್ ಪ್ರತಿಯೊಂದು ಇರುತ್ತೆ. ಎಲ್ಲಿ ಹೋದ್ರೂ ಯಾರೇ ಹೋದ್ರೂ, ಈಗ ನಮ್ಮ ಪ್ರೈಮ್ ಮಿನಿಸ್ಟ್ರು ಇವರೆಲ್ಲ ಅಲ್ಲಿ ಹೋಗ್ತಾರಲ್ಲ, ಅಲ್ಲಿ ಹೋದಾಗ ನಮ್ಮ ಭಾರತೀಯರು, ಓವರ್ಸೀಸ್ ಭಾರತೀಯರು ಏನಂತಾರೆ, ಅವರೆಲ್ಲ ಬಂದು ಅವ್ರನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಸೆಂಬಲ್ ಆಗ್ತಾರಲ್ಲ, ಅಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ. ಆ್ಯಕ್ಚುಲಿ ಐ ಸ್ಟಿಲ್ ರಿಮೆಂಬರ್ 2014 ಐ ವಾಸ್ ಇನ್ US. ಅವಾಗ ನಮ್ಮ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಅವಾಗ ತಾನೇ ಎಲೆಕ್ಟ್ ಆಗಿಬಿಟ್ಟು ಫಸ್ಟ್ ವಿಸಿಟ್ ಅಲ್ಲಿಗೆ ಬಂದಿದ್ದವರು. ಓಕೆ, ಅಲ್ಲಿಗೆ ಬಂದು ಫಸ್ಟ್ ವಿಸಿಟ್ ಮಾಡಬೇಕೆ, ಅದಕ್ಕೆ ಮೊದಲು ಬೇರೆ ಬ್ಯಾಕ್ಗ್ರೌಂಡ್ ಬೇರೆ ಇತ್ತು. ಅಮೇರಿಕಾ ಹ್ಯಾಡ್ ಅವರು ಏನೇನೋ ವೀಸಾ ಕೊಟ್ಟಿರಲಿಲ್ಲ, ಪ್ಲಸ್ ಇರೋ ವೀಸಾ, ಟೂರಿಸ್ಟ್ ವೀಸಾ ಕೂಡ ಅದನ್ನು ಇಲ್ಲದೆ ಇರೋ ಥರ ಮಾಡಿ, ಆವಾಗ ನಮಗೆಲ್ಲ ಏನು ಅಂದರೆ ಮೊದಲನೇ ವಿಸಿಟ್ ಆಗ್ತಾ ಇರುವಾಗ ಹೇಗಾಗುತ್ತೋ, ಏನಾಗುತ್ತೋ, ರಿಲೇಷನ್ಶಿಪ್ ಹೇಗೆ ಬಿಲ್ಡ್ ಆಗುತ್ತೋ, ಇಟ್ಸ್ ತುಂಬ ಇಂಪಾರ್ಟೆಂಟ್. ಬರಾಕ್ ಒಬಾಮಾ ಅವರು ಪ್ರೆಸಿಡೆಂಟ್ ಆಗಿದ್ದರು. ಅಲ್ಲಿ ನಾವು ನ್ಯೂಯಾರ್ಕಲ್ಲಿ ಒಂದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಅಂತ ಇದೆ, ಅಲ್ಲಿ ಒಂದು ಆವಾಗ ಆಮೇಲೆ ಶುರು ಆಯ್ತಲ್ಲ, ಎಲ್ಲ ಬಂದರೆ ಸಾವಿರಾರು ಜನ ಬರ್ತಾರೆ, 25-30 ಸಾವಿರ ಜನ ಬರ್ತಾರೆ, ಎಲ್ಲರೂ ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಅಲ್ಲಿ ಶುರು ಆಯ್ತದು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನಲ್ಲಿ. ಆ್ಯಕ್ಚುಲಿ ಅವತ್ತು ಜನಗಳು ಅದನ್ನು ಹೇಳಿದ್ದಂದರೆ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ ಇಲ್ಲ, ಇದು ಮೋಡಿಸನ್ ಸ್ಕ್ವೇರ್ ಗಾರ್ಡನ್ನು. ಅಂದರೆ ವಾಟ್ ಐಮ್ ಸೇಯಿಂಗ್, ಎಷ್ಟು ಜನ ಬಂದರು ಅಂದರೆ ಒಂದು 35 ಜನ ಸೆನೆಟರ್ಸು, ಕಾಂಗ್ರೆಸ್ಮನ್ನು ಎಲ್ಲ ಇದ್ದರು ಅಲ್ಲಿ ಅವರು. ಆ ರೀತಿ ಅಷ್ಟು ದೊಡ್ಡದಾಗಿ ಪ್ರೋಗ್ರಾಮೇ ಆಗಿರಲಿಲ್ಲ, ಯಾವ ಪ್ರೈಮ್ ಮಿನಿಸ್ಟ್ರಿಗೂ ಆಗಿರಲಿಲ್ಲ. ಅದೇ ಶುರುವಾತು, ಅಲ್ಲಿಂದ ಶುರುವಾಗಿದ್ದು ನೋಡಿ. ಎಲ್ಲೆಲ್ಲಿ ಹೋದ್ರೂ ದೊಡ್ಡ ಡಯಾಸ್ಪೊರಾ, ಎಲ್ಲರೂ ಬರೋದು ಎಲ್ಲ ಶುರು. ಅಲ್ಲ, ರಾಜಕೀಯವಾಗಿ ನೋಡೋರಿಗೆ ಪಾರ್ಥಾರ್ಥಿ ಸರ್ ನಾ ಹೇಳೋದು, ಇದನ್ನ ನಾವು ಪ್ರೈಮ್ ಮಿನಿಸ್ಟರ್ ಅಂತ ನೋಡಬಾರ್ದು. ಇಂಡಿಯಾ ನಮ್ಮ ದೇಶ, ಅಬ್ಸಲ್ಯೂಟ್ಲಿ ನಮ್ಮ ದೇಶ. ಹಿ ಈಸ್ ರೆಪ್ರೆಸೆಂಟಿಂಗ್ ಇಂಡಿಯಾ, ದಟ್ ಈಸ್ ದ ಹೋಲ್ ಥಿಂಗ್. ಓಕೆ, ಅದಕ್ಕೆ ಅಂದರೆ ಭಾರತದ ಒಂಥರ ಇಂಪಾರ್ಟೆನ್ಸು, ಅದರ ಘನತೆ, ಅದರ ಇದು ಹೇಗೆ ಬೆಳೀತಾ ಇದೆ ಅಂತಂದರೆ, ನೀವು ಈಗ ಯಾವುದೇ ದೇಶಕ್ಕೆ ಹೋಗಲಿ, ಕೊನೆಗೆ ಅಫ್ಕೋರ್ಸ್ ಅರಬ್ ಕಂಟ್ರೀಸ್ಗಳಿಗೆ ಹೋದರೆ ಇವಾಗ ಅಲ್ಲಿ ನಮ್ಮ 9 ಮಿಲಿಯನ್ ಪೀಪಲ್ ಇದ್ದಾರೆ, ಇಂಡಿಯನ್ಸು ಅಲ್ಲೆಲ್ಲ ಇದ್ದಾರೆ, ಎಲ್ಲ ಕಡೆ ಬರ್ತಾರೆ. ನೀವು ಜರ್ಮನಿಗೆ ಹೋಗಿ, ನೆದರ್ಲ್ಯಾಂಡ್ಸ್ಗೆ ಹೋಗಿ, ಎಲ್ಲಿ ಹೋದ್ರೂ ಕೂಡ ಒಂದು ರೀತಿ ಭಾರತದ ಪ್ರೋಗ್ರಾಮ್ಗಳು ಅಂತ ಅಂದರೆ, ನೀವು ಯಾವುದೇ ಒಂದು ನೀವು ಭಾರತದ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಅಪ್ರಿಷಿಯೇಟ್. ಅರ್ಥ ಆಗದೆ ಇದ್ರು ಮಜಾ ಬರುತ್ತೆ ಅಂತ. ಅರ್ಥ ಆಗದೆ ಇರೋದಕ್ಕಿಂತ ಅದಕ್ಕೆ ಒಂದು ಹೇಳ್ತೀನಿ, ಮೊದಲು ಅರ್ಥ ಆಗದೆ ಇದ್ರೂ ಮಜಾ ಬರುತ್ತೆ ಅಂತಿತ್ತು. ಇವಾಗ ಭಾರತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳ್ಕೊಳ್ಲಿಕ್ಕೆ ಮಾಡ್ತಾರಲ್ಲ, ಅಂಥವ್ರು ಭಾಳ ಜನ ಇದ್ದಾರೆ, ಸುಮಾರು ಜನ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ ಬಂದು ಹೇಳೋಂಥವ್ರು. ಅಯ್ಯೋ, ಐ ಸ್ಟಿಲ್ ರಿಮೆಂಬರ್ ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಒಬ್ಬರು ನಮ್ಮ ಫ್ರೆಂಡು, ಅವರು ಹಿ ವಾಸ್ ಒರಿಜಿನಲಿ ಫ್ರಮ್ ಇಸ್ರೇಲ್, ಬಟ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರಿಗೆ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ ಗೊತ್ತಿರೋಷ್ಟು ಬಹಳ ಜನ ಇಲ್ಲಿಯವ್ರಿಗೆ ಗೊತ್ತಿಲ್ಲ. ಬುಕ್ ಪಬ್ಲಿಷ್ ಮಾಡಿದ್ವಿ, ಅವ್ರಿಗೆ ಒಂದು ನಮ್ಮ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಕೊಡಿಸಿದ್ವಿ. ಅವ್ರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂದರೆ, ಅದು ಫ್ರೆಂಚಲ್ಲಿ ನಮ್ಮ ಎಲ್ಲ ಮಿನಿಯೇಚರ್ ತೊಗೊಂಡು ಅದನ್ನು ದೊಡ್ಡ 7 ವಾಲ್ಯೂಮ್ದು ಬುಕ್ ಮಾಡಿದ್ದಾರೆ. ಅಂದರೆ ಭಾರತದ ಸಂಸ್ಕೃತಿ, ಇತಿಹಾಸದ ಬಗ್ಗೆ ಇಷ್ಟು ಆಸಕ್ತಿ ಇದೆ. ಆ್ಯಂಡ್ ಅದಕ್ಕೋಸ್ಕರ ತಮ್ಮ ಸಮಯವನ್ನು ಕೊಟ್ಟು ಅದ್ರ ವರ್ಕ್ ಮಾಡೋ ಅಷ್ಟೊಂದಿದೆ ಇವಾಗ, ಭಾಳಷ್ಟಿದೆ ಭಾಳ ದೇಶಗಳಲ್ಲಿ.